ಕಬ್ಬು ಬೆಳೆಗಾರರಿಗೆ ವ್ಯವಸ್ಥಿತವಾಗಿ ಮೋಸ ಮಾಡಲಾಗಿದೆಯಾ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ ಸರ್ಕಾರದ ವಿರುದ್ಧ. ಶಾಸಕ ಯತ್ನಾಳ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಏನು ಕಬ್ಬು ಬೆಳೆಗಾರರು ನಮಗೆ ಒಂದು ಬೆಂಬಲ ಬೆಲೆ ಬೇಕು ಅಂತ ಮನವಿಯನ್ನು ಮಾಡಿದ್ರು, ಹೋರಾಟವನ್ನು ಮಾಡಿದ್ರು. ಈಗ ಕಬ್ಬು ಬೆಳೆಗಾರರಿಗೆ ವ್ಯವಸ್ಥಿತವಾಗಿ ಮೋಸ ಮಾಡಲಾಗಿದೆಯಾ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ ಸರ್ಕಾರದ ವಿರುದ್ಧ. ಈಗ ಶಾಸಕ ಯತ್ನಾಳ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಸವನಗೌಡ ಪಾಟೀಲ್ ಯತ್ನಾಳ್ ಕಬ್ಬು ದರದ ವಿಷಯವಾಗಿ ಎಲ್ಲೋ ಒಂದು ಕಡೆ ಮೋಸ ಆಗ್ತಾ ಇದೆ. ಕಬ್ಬು ಕಾರ್ಖಾನೆ ನಡೆಯಲು ಸರ್ಕಾರ ಬೆಂಬಲ ನೀಡಬೇಕು, ಆದರೆ ಸಕ್ಕರೆ ಕಾರ್ಖಾನೆಗಳು ವಿದ್ಯುತ್ ಉತ್ಪಾದನೆ ಮಾಡುತ್ತಿದೆ ಹೇಳ್ತಾ ಇದ್ದಾರೆ. ಮಾತನಾಡ್ತಾ ಇರೋದು ಎತ್ತಳು. ಕಾರ್ಖಾನೆ ಉತ್ಪಾದಿಸುವ ಒಂದು ವಿದ್ಯುತ್ ಸರ್ಕಾರ ಖರೀದಿಸೋದಿಲ್ಲ. ಸಕ್ಕರೆ ಕಾರ್ಖಾನೆ ಉತ್ಪಾದಿಸುವ ಒಂದು ವಿದ್ಯುತ್ತನ್ನು ಖರೀದಿಸಿದ್ರೆ ಕಾರ್ಖಾನೆಗಳಿಗೂ ಕೂಡ ಲಾಭ ಆಗುತ್ತೆ. ಆಡಳಿತ ಮಂಡಳಿಯ ಒಂದು ಭ್ರಷ್ಟಾಚಾರ ಮಾಡ್ತಿವೆ, ಲೂಟಿ ಮಾಡ್ತಿವೆ ಅಂತ ಹೇಳ್ತಾ ಇರುತ್ತೆ. ಇನ್ನೂ ಕೂಡ 100 ಕೋಟಿ ರು ರೈತರ ಬಾಕಿ ಕೊಟ್ಟಿಲ್ಲ ಸರ್ಕಾರ. 2018ರಿಂದಲೂ ಕೂಡ ಕಾರ್ಖಾನೆಗಳು ರೈತರ ಒಂದು ಬಾಕಿ ಏನಿದೆ ಅದನ್ನು ಕೊಟ್ಟಿಲ್ಲ ಅಂತ ಹೇಳ್ತಾ ಇದೆ. ಕೇವಲ ಕಣ್ಣಿಗೆ ಮಣ್ಣು ಎರಚುವಂತಹ ಒಂದು ಕೆಲಸವನ್ನ ಮಾಡಿ ಸಿಹಿ ಹಂಚಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಬ್ಬು ಬೆಳೆಗಾರರಿಗೆ ವ್ಯವಸ್ಥಿತವಾಗಿ ಒಂದು ರೀತಿಯಲ್ಲಿ ಮೋಸವನ್ನು ಮಾಡಲಾಗಿದೆ ಅಂತ ಹೇಳಿ ಸರ್ಕಾರದ ವಿರುದ್ಧ ಬಸವನಗೌಡ ಪಾಟೀಲ್ ಯತ್ನಾಳ್ ಒಂದು ರೀತಿಯಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದರೆ ಕಬ್ಬು ದರದ ಒಂದು ವಿಚಾರವಾಗಿ ಸರ್ಕಾರ ವ್ಯವಸ್ಥಿತವಾಗಿ ಮೋಸ ಮಾಡಿದೆ ರೈತರಿಗೆ. ಅವರಿಗೆಲ್ಲೋ ಒಂದು ಕಡೆ ಕಣ್ಣಿಗೆ ಮಣ್ಣೆರಚುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಬ್ಬು ಕಾರ್ಖಾನೆ ನಡಿಬೇಕಂದ್ರೆ ವಿದ್ಯುತ್ ಬೇಕು. ಸಕ್ಕರೆ ಕಾರ್ಖಾನೆಗಳು ವಿದ್ಯುತ್ ಉತ್ಪಾದನೆ ಮಾಡ್ತವೆ, ಅದನ್ನು ನೀವು ಸರ್ಕಾರ ತೆಗೆದುಕೊಂಡ್ರೆ ಆ ಒಂದು ಕಾರ್ಖಾನೆಗಳು ಕೂಡ ಲಾಭ ಆಗ್ತಾ, ಅವರು ಕೂಡ ಒಂದು ಒಳ್ಳೆ ದರ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಮಾತನಾಡೋದು. ಆದರೆ ಸರ್ಕಾರ ಖರೀದಿಸೋದಿಲ್ಲ, ಅಂದರೆ ಕೊಂಡ್ಕೊಳ್ಳೋದಿಲ್ಲ ಸರ್ಕಾರ ಕಾರ್ಖಾನೆಗಳಿಂದ. ಯಾಕೆ? ಹೀಗಾಗಿ ಈ ಒಂದು ವಿಚಾರದ ಎಲ್ಲೋ ಒಂದು ಕಡೆ ರೈತರಿಗೆ, ಕಬ್ಬು ಬೆಳೆಗಾರರಿಗೆ ಸರ್ಕಾರ ಮೋಸ ಮಾಡ್ತಾ ಇದೆ, ಕಣ್ಣಿಗೆ ಮಣ್ಣೆರಚುವಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ. ಎಲ್ಲೋ ಒಂದು ಕಡೆ ನಾವು ಬೆಂಬಲ ಬೆಲೆಯನ್ನು ಕೊಡ್ತೀವಿ ಅಂತ ಹೇಳಿದರು. ಏನು ಈಗ ಸರ್ಕಾರ ಹೇಳಿರುವಂಥದ್ದು 3,300 ರೂಪಾಯಿ ನಾವು ಒಂದು ಟನ್ಗೆ ಕೊಡ್ತೀವಿ ಕಬ್ಬಿಗೆ ಒಂದು ಬೆಂಬಲ ಬೆಲೆ ಅಂತ ಹೇಳಿದ್ದಾರೆ. ರೈತರು ಬೇಡಿಕೆ ಇಟ್ಟಿದ್ದು ಮಾತ್ರ 3,500 ರೂಪಾಯಿ ನಮಗೆ ಬೆಂಬಲ ಬೆಲೆ ಬೇಕು. ಮಹಾರಾಷ್ಟ್ರದಲ್ಲಿ ಯಾವ ರೀತಿಯಾಗಿ ಕೊಡ್ತಾ ಇದ್ದಾರೆ ಆ ರೀತಿ ನಮಗೆ ಕೊಡಿ ಅಂತ ರೈತರು ಬೇಡಿಕೆ ಇಟ್ಟಿದ್ರು. ಸುಮಾರು 8-9 ದಿನಗಳ ಕಾಲ ನಿರಂತರ ಹೋರಾಟವನ್ನು ಮಾಡಿದ್ರು. ಅದರ ಒಂದು ಪ್ರತಿಫಲವಾಗಿ ಸರ್ಕಾರ ಕೂಡ ಒಂದು ರೀತಿಯಲ್ಲಿ ಮಣಿತು. ಓಕೆ, ನಾವು ರೈತರಿಗೆ ಒಂದು ರೀತಿಯಲ್ಲಿ ಬೆಂಬಲ ಬೆಲೆ ಕೊಡಲೇಬೇಕು, ಇಲ್ಲಾಂದರೆ ಇದು ದೊಡ್ಡ ಮಟ್ಟದ ಹೋರಾಟ ಆಗುತ್ತೆ ಅನ್ನುವಂಥ ಒಂದು ವಿಚಾರಗಳನ್ನು ಮನದಲ್ಲಿಟ್ಟುಕೊಂಡು ನಾವು 3,300 ರೂಪಾಯಿ ನಿಮಗೆ ಬೆಂಬಲ ಬೆಲೆಯನ್ನು ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ವಿ. ಆದರೆ ಇದೇ ವಿಚಾರವಾಗಿ ಯತ್ನಾಳ್ ಮಾತಾಡ್ತಾ ಇದ್ದಾರೆ. ವ್ಯವಸ್ಥಿತವಾಗಿ ಸರ್ಕಾರ ಕಬ್ಬು ಬೆಳೆಗಾರರಿಗೆ ಮೋಸ ಮಾಡ್ತಾ ಇದೆ, ಕಣ್ಣಿಗೆ ಮಣ್ಣೆರಚುವಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ ಎನ್ನುವಂತಹ ಮಾತನ್ನು ಹೇಳ್ತಾ ಇದೆ. ಯಾಕಂದರೆ ಕಬ್ಬಿನ ಒಂದು ದರದ ವಿಚಾರವಾಗಿ ಏನಾಗ್ತಿದೆ, ಕಬ್ಬು ಒಂದು ಕಾರ್ಖಾನೆ ನಡಿಬೇಕು ಅಂತಂದರೆ ಏನಾಗ್ತಾ ಇದೆ ನೋಡಿ, ಕಬ್ಬು ಕಾರ್ಖಾನೆ ನಡೆಯಲು ಸರ್ಕಾರದ ಒಂದು ಬೆಂಬಲ ಕೊಡಬೇಕು, ಸಹಾಯ ಮಾಡಬೇಕು. ಅವರು ಕೂಡ ಯಾವ ರೀತಿ ಅಂದರೆ ಸಕ್ಕರೆ ಕಾರ್ಖಾನೆಗಳಿಗೆ ಏನು ಉತ್ಪತ್ತಿ ಮಾಡುತ್ತಲ್ಲ, ಒಂದು ಕರೆಂಟ್ ಉತ್ಪತ್ತಿ ಆಗುತ್ತೆ, ಅದನ್ನು ಸರ್ಕಾರ ತಗೋಬೇಕು, ಕೊಂಡ್ಕೋಬೇಕು. ಹಾಗಾದರೆ ಸಕ್ಕರೆ ಕಾರ್ಖಾನೆ ಕೂಡ ಲಾಭ ಆಗುತ್ತೆ, ದುಡ್ಡು ಬರುತ್ತೆ. ಅವರು ಕೂಡ ಒಂದು ರೀತಿ ಒಳ್ಳೆಯ ಬೆಲೆಯನ್ನು ಕೂಡ ಕೊಡ್ತಾರೆ, ಒಂದು ರೈತರಿಗೆ ಸಪೋರ್ಟ್ ಮಾಡುವಂಥ ರೀತಿಯಲ್ಲಿ ಕೂಡ ಇರ್ತಾರೆ. ಆದರೆ ಆಡಳಿತ ಮಂಡಳಿ ಏನಿದೆ ಭ್ರಷ್ಟಾಚಾರವನ್ನು ಮಾಡ್ತಾ ಇದೆ, ಲೂಟಿಯನ್ನು ಮಾಡ್ತಾ ಇದೆ ಈ ಒಂದು ವಿಚಾರದಲ್ಲಿ. ಅದಕ್ಕಾಗಿ ರೈತರಿಗೆ ಈ ರೀತಿಯಾದಂಥ ಒಂದು ಮೋಸ ಆಗ್ತಾ ಇದೆ. ಇನ್ನೂ ಕೂಡ 100 ಕೋಟಿ ಬಾಕಿ ಇದೆ ರೈತರಿಗೆ ಕೊಡಬೇಕಾದಂತಹ ದುಡ್ಡು, ಅದನ್ನು ಕೂಡ ಕೊಟ್ಟಿಲ್ಲ. 2018ರಿಂದ ಕೂಡ ಕಾರ್ಖಾನೆಗಳೇನಿದೆ ಬಾಕಿ ಕೊಟ್ಟಿಲ್ಲ ಅಂತ ಹೇಳಲಾಗ್ತಾ ಇದೆ ಈ ಒಂದು ವಿಚಾರವಾಗಿ. ಹೀಗಾಗಿ ರೈತರಿಗೆ ತುಂಬ ಮೋಸ ಆಗ್ತಾ ಇದೆ. ಕೇವಲ ಒಂದು ಕಣ್ಣಿಗೆ ಮಣ್ಣನ್ನು ಎರಚುವಂತಹ ಕೆಲಸ ಮಾತ್ರ ಇಲ್ಲಿ ಆಗ್ತಾ ಇದೆ. ಅದನ್ನು ಮಾಡಿಬಿಟ್ಟು ಇವರು ಸಿಹಿ ಹಂಚುತ್ತಾ ಇದ್ದಾರೆ. ಏನೋ ಒಂದು ನಾವು ಮಾಡಿಬಿಟ್ಟಿದ್ವಿ, ಅವರಿಗೆ ಬೆಲೆಯನ್ನು ಕೊಟ್ಟಿದ್ವಿ ಅನ್ನುವಂತಹ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಹೀಗಾಗಿ ರೈತರಿಗೆ ಆಗುತ್ತಿರುವಂತಹ ಒಂದು ಮೋಸವನ್ನು, ಅನ್ಯಾಯವನ್ನು ನಿಜಕ್ಕೂ ಕೂಡ ನಾನು ಸಹಿಸೋದಿಲ್ಲ ಅಂತ ಹೇಳಿ ಸರ್ಕಾರ ವಿರುದ್ಧ ಮಾತನಾಡ್ತಾ ಇರುವಂಥದ್ದು ಯತ್ನಾಳ್. ಈ ರೀತಿಯಾಗಿ ನೀವು ರೈತರಿಗೆ ಯಾಕೆ ಮೋಸ ಮಾಡ್ತೀರಿ ಅಂತ ಹೇಳಿ ಮಾತನಾಡ್ತಾ ಇದ್ದಾರೆ ಯತ್ನಾಳ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.